ಇವತ್ತು ನಾನು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ನನ್ನ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಂಗೆ ಇಲ್ಲಿ ಹೋಗ್ತಾ ಆಂಜನೇಯ ಸ್ವಾಮಿ ಟೆಂಪಲ್ ಸಿಕ್ತು. ಸೊ ನಾವಿವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ತಲುಪಾಯ್ತು ನಮ್ಮೂರಿಗೆ. ಇವೆಲ್ಲ ನಮ್ಮೂರಿನ ಕಲ್ಲು. ಸೊ ಇದು ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಜಾಗಗಳು. ಸೊ ಇದು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಲ್ಲಿ ಮೆಟ್ಲಿದೆ, ಅಲ್ಲಿ ಹತ್ತವರು ಹೋಗ್ಬೋದು. ಇದು ಕಾರು ಗಾಡಿಗಳೆಲ್ಲ ಹೋಗೋ ದಾರಿ. ಸೊ ಹಾಗೆ ಹೋಗ್ತಾ ನಮಗೊಂದು ಬಂಡೆ ಸಿಗುತ್ತೆ, ಅದ್ರ ಮೇಲೆ ಆಂಜನೇಯನ ಕೆತ್ತನೆ ಆಗಿದೆ. ಸೊ ಇವೆಲ್ಲ ಗುಡ್ಡಗಳು. ಹಂಗೆ ಹೋಗ್ತಾ ನಮಗೆ ದೇವಸ್ಥಾನ ಸಿಗುತ್ತೆ. ಸೊ ಇಲ್ಲಿ ಮೆಟ್ಲಿರೋದು. ಇಲ್ಲಿಂದನೂ ನಾವು ಕಾರ್ ಗಾಡೀಲಿ ಹೋಗ್ಬೋದು, ಮೆಟ್ಲತ್ಕೊಂಡು ಹೋಗ್ಬೋದು. ಇದು ವೆಹಿಕಲ್ಸ್ಗಾಗಿ ಮಾಡಿರೋ ಜಾಗ. ಹಾಂ ನೋಡಿ ಬಂದು. ಸೊ ಇಲ್ಲಿ ಆರ್ಚ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ರೀಚ್ ಆಗಬೇಕು ನಾವು. ಇನ್ನು 1-2 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ನಾವಿವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನಕ್ಕಂತ. ತುಂಬ ಜನ ಇದ್ದರು. ಸೂಪರಾಗಿತ್ತು ದೇವ್ರ ದರ್ಶನ ಮಾತ್ರ ಇಷ್ಟು ವರ್ಷಕ್ಕೆ. ಸೊ ಹಾರ ಸಿಕ್ತು, ದೇವ್ರ ದರ್ಶನ ಆಯಿತು. ಸೊ ಇವಾಗ ಸುತ್ತ ಹೊಡಿತಾ ಇದ್ದೀವಿ. ಸೊ ಇದು ದೂರದಿಂದ ಕ್ಯಾಪ್ಚರ್ ಮಾಡಿರುವ ನಮ್ಮೂರದು. ಇದು ಗೋಪುರ ದೇವಸ್ಥಾನದ್ದು, ನಾವು ಹೋಗಿರೋ ದೇವಸ್ಥಾನದ್ದು. ಇದು ಕಂಬದ ನರಸಿಂಹಸ್ವಾಮಿ ಪಾದ. ಆಮೇಲೆ ಇದು ವಿಗ್ರಹ. ಇದು ನಮ್ಮೂರಿನ ಅಕ್ಕಪಕ್ಕದ ಜಾಗ. ಇದು ನಮ್ಮ ಊರಿನ ಮೇಲೆ ನಿಂತ್ಕೊಂಡು ಕಾಣಿಸೋ ಅಂಥ ವ್ಯೂವು. ಇದು ಗೋಪುರ. ಸೊ ಇದು ಕೆರೆ ಹತ್ರ ಇರೋದು. ಕೆರೆ ಅಂತಾಗಲ್ಲ, ತುಂಬ ದೊಡ್ಡ ಜಾಗ ಅದು ಕೆರೆ. ಸೊ ತುಂಬ ಚೆನ್ನಾಗಿದೆ ವ್ಯೂವು ಹಿಂದೆಯಿಂದ. ಇವತ್ತಿನ ದಿನ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.